ಎಲ್ಲರಿಗೂ ಶರಣು. ಕನ್ನಡದ ಊರು ಎಲ್ಲಿದೆ ಇದು? ಅದನ್ನ ನಾವು ಫಾಸ್ಟಾಗಿ ಹೇಳಿದ್ರೆ ಕನ್ನಡದೂರು ಅಂತ ಆಗುತ್ತೆ. ತುಂಬ ಜನಕ್ಕೆ ಈ ಥರದ್ದೊಂದು ಊರಿದೆಯಾ? ಇದ್ರೂ ಕೂಡ ಎಲ್ಲಿದೆ? ಎಷ್ಟು ವರ್ಷದಿಂದ ಅಸ್ತಿತ್ವದಲ್ಲಿದೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಇದು ಅಸ್ತಿತ್ವದಲ್ಲಿತ್ತ ಅಂದರೆ ನಿಜವಾಗ್ಲೂ ಇರಲಿಲ್ಲ. ಇದನ್ನ ಸರಿಸುಮಾರು 6 ತಿಂಗಳಿಂದ ನಾವುಗಳು ಒಂದಷ್ಟು ಪರಿಶೀಲನೆ ಮಾಡಿ ಯಾಕೆ ಈ ಒಂದು ಜಾಗಕ್ಕೆ ಕನ್ನಡದೂರು ಅಂತ ಇಡಬೇಕು, ಮತ್ತೆ ಇದು ಮುಂದಿನ ದಿನಗಳಲ್ಲಿ ಇದು ಒಂದು ಸ್ವಾಯತ್ತ ಕನ್ನಡ ನಾಡಿಗೆ ಮತ್ತು ಏನೊಂದು ಸಮಾನತೆಯ ಬಯಸುವ ಕನ್ನಡ ನಾಡಿಗೆ, ಇನ್ನು ಕುವೆಂಪು ಅವರು ಹೇಳುವ ಸರ್ವ ಜನಾಂಗದ ಶಾಂತಿಯ ತೋಟ ಆಗುವಂಥ ಕನ್ನಡ ನಾಡಿಗೆ ಇದೊಂದು ದೊಡ್ಡ ಕೊಡುಗೆ ಕೊಡುವಂಥ ಊರಾಗಬೇಕು. ಕನ್ನಡದೂರು ಅಂತ ನಾವೀಗೇನು ಹೇಳ್ತಾ ಇದ್ದೀವಿ, ಹೇಳೋದು ಮಾತ್ರ ಅಲ್ಲ, ಅಧಿಕೃತವಾಗಿ ಇದೇ ನವೆಂಬರ್ 1ನೇ ತಾರೀಕಿಂದ 2025 ನವೆಂಬರ್ 1ನೇ ತಾರೀಕಿಂದ ತುಂಗಾಭದ್ರಾ ನದಿ ದಡದಲ್ಲಿ ಬರುವಂತ ಈ ಜಾಗದಲ್ಲಿ ಕರ್ನಾಟಕ ರಾಜ್ಯೋತ್ಸವನ ನಾವು ದ್ರಾವಿಡ ಕನ್ನಡಿಗರು ಚಳವಳಿ ವತಿಯಿಂದ ಆಚರಣೆ ಮಾಡಿ ಅಲ್ಲಿ ಸ್ಥಳೀಯ ಹಳ್ಳಿಗಳ ಊರುಗಳ ಜನರನ್ನ ಅಭಿಪ್ರಾಯನ ಸಂಗ್ರಹಿಸಿ ಮುನ್ನುಗ್ತಾ ಇದ್ದೀವಿ. ಈಗ ಏನು ಏಕೀಕರಣಗೊಂಡಿದೆ ಕರ್ನಾಟಕ, ಅದರ ಒಂದು ನೆನಪಿಗೋಸ್ಕರ ಪ್ರತಿ ನವೆಂಬರ್ 1ನೇ ತಾರೀಕು 1956ರಿಂದ ಕರ್ನಾಟಕ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲ ಕನ್ನಡ ರಾಜ್ಯೋತ್ಸವ ಅಂತೀವಿ, ಇಲ್ಲ ಕರ್ನಾಟಕ ರಾಜ್ಯೋತ್ಸವ ಅಂತೀವಿ. ಯಾಕೆ ಎರಡು ರೀತಿಯ ಹೆಸರು ಅಂದರೆ, ಪ್ರಾರಂಭದಲ್ಲಿ ಏನು 56ರಲ್ಲಿ ಏಕೀಕರಣಗೊಂಡಾಗ ಇದರ ಹೆಸರು ಮೈಸೂರು ರಾಜ್ಯ ಅಂತ ಇತ್ತು. 1973ರಲ್ಲಿ ಇದು ಕರ್ನಾಟಕ ಅಂತ ಆಗಿದ್ದು. ಅಲ್ಲಿವರೆಗೂ ಕೂಡ ಕನ್ನಡ ರಾಜ್ಯೋತ್ಸವ ಅಂತಲೇ ಆಚರಿಸ್ಕೊಂಡು ಬಂದರು. ಅದಾದ್ಮೇಲೆ ಕೂಡ ಇದಕ್ಕೆ ಕನ್ನಡ ನಾಡು ಅಂತ ಇಟ್ಟಿದ್ರೆ ತಕರಾರು ಇರ್ತಿರ್ಲಿಲ್ಲ. ಕನ್ನಡ ನಾಡಿನ ಉತ್ಸವನೋ ನಾಡ ಹಬ್ಬನೋ ಈ ರೀತಿ ಆಗ್ತಿತ್ತು. ಆದರೆ ಅವತ್ತು ಕೆಲವರ ಮೇಲುಗೈ ಯಾಕೆ ಸಾಧ್ಯ ಆಯಿತು ಅಂತಂದರೆ, ಅವರ ಕೊಡುಗೆ ಕೂಡ ಈ ಒಂದು ಏಕೀಕರಣಕ್ಕೆ ಇತ್ತು. ಏನಿದು ಏಕೀಕರಣ ಅಂತಂದರೆ, ಸುಮಾರು 750 ವರ್ಷ ಅಂದರೆ 1956ಕ್ಕೆ 750 ವರ್ಷಗಳ ಹಿಂದೆ ಸವಣರು ಮತ್ತು ಹೊಯ್ಸಳರು, ಸವಣರು ಅಂತಂದರೆ ಇವತ್ತಿನ ಮರಾಠರು ಅಂತ ಏನು ಕರಿತೀವಿ ಅವರೇನೆ ಸವಣರು. ಇವತ್ತು ಮರಾಠಿ ಅದೊಂದು ಪ್ರತ್ಯೇಕ ಭಾಷೆಯಾಗಿ, ಪ್ರತ್ಯೇಕ ರಾಜ್ಯವಾಗಿ, ಮತ್ತು ಪ್ರತ್ಯೇಕ ಒಂದು ಸಂಸ್ಕೃತಿ ಕಲ್ಚರ್ ಆಗಿ ಬೆಳೆದು ಇವತ್ತು ಕನ್ನಡದ ಮೇಲೆ ದಾಳಿ ನಡೆಸ್ತಾ ಇದೆ, ಬೆಳಗಾವಿ ನಮಗೆ ಬೇಕು ಅಂತೆಲ್ಲ. ಆದರೆ ನೀವು ಮೂಲದಲ್ಲಿ ಗಮನಿಸೋದಾದರೆ ಇದು ಕೂಡ ಒಂದು ದ್ರಾವಿಡ ನುಡಿನೇ. ಅದರಲ್ಲೂ ಕೂಡ ಕನ್ನಡದ ಲಿಪಿನ ಬಳಸ್ತಿದ್ದಂಥ ನುಡಿ. ಕನ್ನಡದ ಒಂದು ಈಗೇನು ಒಂದು ತುಳು ಇರ್ಬೋದು, ಕೊಡವ ಇರ್ಬೋದು, ಬಡಗ ಇರ್ಬೋದು, ತೋಡ ಇರ್ಬೋದು, ಈ ರೀತಿಯ ಒಂದು ದ್ರಾವಿಡ ಕುಟುಂಬದ ನುಡಿ ಏನಿದೆ ಅದೇ ರೀತಿ ಇದ್ದಂಥ ಒಂದು ನುಡಿಯಾಗಿತ್ತು. ಸರಿಸುಮಾರು 750 ವರ್ಷಗಳ ಹಿಂದೆ ಇವತ್ತಿಗೆ ಏಕೀಕರಣಗೊಂಡೇನೆ 70 ವರ್ಷ ಆಗಿದೆ. 800 ವರ್ಷಗಳ ಹಿಂದೆ ಹೊಯ್ಸಳರು, ಸವಣರು ಅವರು ಡಿವೈಡ್ ಮಾಡ್ಕೊಂಡ್ರು. ತುಂಗಭದ್ರಾ ನದಿಯಿಂದ ಮೇಲಕ್ಕೆ ಅದು ಸವಣರಿಗೆ, ಈ ಕಡೆಗೆ ಅದು ಹೊಯ್ಸಳರಿಗೆ ಅಂತೇಳಿ. ಅದಕ್ಕೆ ಗುರುತು ಕೂಡ ಈ ಜಾಗದಲ್ಲಿದೆ. ಅಲ್ಲಿ ಒಂದು ಕಲ್ಲಪ್ಪನ ಗುಡಿ ಇದೆ, ಅದನ್ನ ಇವಾಗ ಕಲ್ಲೇಶ್ವರ ದೇವಸ್ಥಾನ ಅಂತ ಅದಕ್ಕೆ ಸಂಸ್ಕೃತ ಏರಿಕೆ ಎಲ್ಲ ಆಗಿದೆ, ಆ ರೀತಿ ಕರೀತಾರೆ. ಇಲ್ಲಿ ಬಹಳ ವಿಶೇಷವಾದ ಒಂದು ಶಾಸನ ಕೂಡ ಇದೆ. ಏನದು? ವೀರ ಮಾಸ್ತಿಕಲ್ಲು. ನಿಮ್ಗೆ ಮಾಸ್ತಿಕಲ್ಲು ಸಿಗುತ್ತೆ, ವೀರಗಲ್ಲು ಸಿಗುತ್ತೆ. ವೀರ ಮಾಸ್ತಿಕಲ್ಲು ಇದೊಂದೇ ಕಡೆ ಸಿಕ್ಕದು. ಏನದು ವೀರ ಮಾಸ್ತಿಕಲ್ಲು? ಮಾಸ್ತಿಕಲ್ಲು ಅಂದ್ರೆ ಏನು, ವೀರಗಲ್ಲು ಅಂದ್ರೆ ಏನು? ವೀರಗಲ್ಲು ಅಂತಂದ್ರೆ ಯಾರು ಯುದ್ಧದಲ್ಲಿ ಮಡ್ದಿರ್ತಾರೋ, ಇಲ್ಲ ಈ ಒಂದು ಪುರೋಹಿತಶಾಹಿ ಜನರಿಗೆ ಮಂಕುಬೂದಿನ ಎರಚಿ ರಾಜನ್ನ ಸಂತೋಷ ಪಡಿಸೋಕ್ಕೋಸ್ಕರ, ರಾಜಂಗೋಸ್ಕರ ಪ್ರಾಣ ಕೊಡಿ ಅಂತೇಳಿ ಒಂದಷ್ಟು ಜನನ್ನ ಸಾಯಿಸಿ ಅವರ ನೆನಪಿಗೋಸ್ಕರ ಕಲ್ಲನ್ನು ನೆಡ್ತಿದ್ರು. ಅದಕ್ಕೆ ವೀರಗಲ್ಲು ಅಂತ ಇಡ್ತಿದ್ರು. ಅದಾದ ಮೇಲೆ ಆ ಒಂದು ವೀರರು ಯಾರು ಮರಣ ಹೊಂದುತ್ತಾರೆ, ಅವರ ಹೆಂಡತಿ ಮಡದಿ ಏನಿರ್ತಾರೆ ಅವ್ರುಗಳನ್ನ ಸತಿಸಾಗಮನ ಪದ್ಧತಿಲಿ ಅವರನ್ನು ಕೂಡ ಸಾಯಿಸಿ ಅದಕ್ಕೆ ಮಹಾಸತಿ ಕಲ್ಲು, ಅದು ಮಾತಾಡ್ತಾ ಮಾಸ್ತಿ ಕಲ್ಲಾಗಿದೆ. ಈ ರೀತಿಯ ಕಲ್ಲುಗಳನ್ನ ನೆಡ್ತಿದ್ರು.
ಇಲ್ಲಿ ಈಗೇನ್ ನಾವ್ ಹೇಳ್ತಾ ಇದೀವಿ ಕನ್ನಡದ ಊರು ಅಂತ, ಈ ಜಾಗದಲ್ಲಿ ಕಲ್ಲಪ್ಪನ ಗುಡಿಲಿ ಇರುವಂತ ಏಕೈಕ ಶಾಸನ ಇಲ್ಲ ಈ ಕಲ್ಲು ಇದ್ರಲ್ಲಿ ಆ ಚಿತ್ರನೇ ಇದೆ. ಯಾವ ಚಿತ್ರ ಅಂತಂದ್ರೆ ಆ ಸತಿ ಸಹಗಮನ ಪದ್ಧತಿ ಅಲ್ಲಿ ಸೈನಿಕ ಇರ್ಬೋದು, ಇಲ್ಲ ಅಂತಂದ್ರೆ ಈ ಯುದ್ಧದಲ್ಲಿ ಮಡಿದವರೋ, ಇಲ್ಲ ಅಂತಂದ್ರೆ ರಾಜನ್ನ ಖುಷಿ ಪಡಿಸೋದಕ್ಕೋ ಕೊಲೆ ಮಾಡಿದ್ದೋ ನಿಜವಾಗ್ಲೂ ಅದ್ರ ಬಗ್ಗೆ ರಿಸರ್ಚ್ ಆಗ್ಬೇಕು. ಅವ ಆ ಒಂದು ಚಿತೆ ಮೇಲೇನೆ ಅವನ ಹೆಂಡ್ತಿನೂ ಕೂಡ ಕೂತಿರುವಂತ ಒಂದು ವೀರ ಮಾಸ್ತಿಕಲ್ಲು ಇಲ್ಲಿ ಇದೆ. ಇದು ಇಲ್ಲಿ ಬಿಟ್ರೆ ಇನ್ನೆಲ್ಲೂ ಕೂಡ ಇಲ್ಲ. ಸುಮಾರು ಜನ ಇತಿಹಾಸಕಾರರನ್ನ ಸಂಪರ್ಕ ಮಾಡೇನೆ ನಾನು ತಿಳಿಸ್ತಾ ಇದ್ದೀನಿ. ಈ ಜಾಗ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಚಿಕ್ಕಬಿದ್ರೆ ಅನ್ನುವಂಥ ಗ್ರಾಮ. ಇದಕ್ಕೆ ಸಾರ್ತಿ ಅನ್ನುವಂಥ ಗ್ರಾಮ ಪಂಚಾಯತಿಲಿ ಬರುತ್ತೆ. ಇದು ಕಟ್ಟ ಕಡೆಯ ಊರು. ಯಾವುದಕ್ಕೆ? ಹಳೆ ಮೈಸೂರು ಅಂತ ನಾವೀಗೇನು ಕರಿತಾ ಇದ್ದೀವಿ, ಅದರ ಕಟ್ಟ ಕಡೆಯ ಊರು. ಇನ್ನು ಈ ಕಡೆ ಇವತ್ತು ನಾವೇನು ಹೈದರಾಬಾದ್ ಕರ್ನಾಟಕ ಅಂತ ಕರಿತಾ ಇದ್ದೀವಿ, ವಿಜಯನಗರ ಜಿಲ್ಲೆ ಹೊಸ್ದಾಗಿದೆಯಲ್ಲ, ಬಳ್ಳಾರಿಯಿಂದ ಬೈಫರ್ಗೇಟ್ ಆಗಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು, ಅಲ್ಲಿ ಕಡತಿ ಪಂಚಾಯಿತಿಯ ಒಟ್ಲಳ್ಳಿ ಅನ್ನುವಂಥ ಗ್ರಾಮದಲ್ಲಿ ಈ ಒಂದು ಗುಡಿ ಬರುತ್ತೆ. ಇನ್ನು ಈ ಆ ಕಡೆ ಬದಿ ಅಂದ್ರೆ ಬಾಂಬೆ ಕರ್ನಾಟಕದ ದಡ ಏನಿದೆ ಅಲ್ಲಿ ಹಿರೇಬಿದ್ರಿ ಎನ್ನುವಂಥ ಗ್ರಾಮ ಅದೇನೇ ಪಂಚಾಯಿತಿಯಾಗಿದೆ. ಮತ್ತೆ ಇದು ರಾಣಿಬೆನ್ನೂರು ತಾಲೂಕಿಗೆ ಸೇರುತ್ತೆ, ಹಾವೇರಿ ಜಿಲ್ಲೆಗೆ ಸೇರುತ್ತೆ. ಕೆಲವರು ಹೇಳ್ಬೋದು ಈ ಒಂದು ಬಳ್ಳಾರಿ ಏನಿತ್ತು ಅದು ಮದ್ರಾಸ್ ಪ್ರೆಸಿಡೆನ್ಸಿಲಿತ್ತು, ಅದನ್ನ ಈಗ ಕಲ್ಯಾಣ ಕರ್ನಾಟಕಕ್ಕೆ ಅಂದ್ರೆ ಇವತ್ತೇನು ನಾವು ಕರಿತಾ ಇದೀವಿ ಹೈದರಾಬಾದ್ ಕರ್ನಾಟಕ ಅಂತ, ಅದಕ್ಕೆ ಸೇರಿಸಲಾಗಿದೆ ಅಂತ. ನಿಜ, ಅದು ಸುಳ್ಳಲ್ಲ. 53ರಲ್ಲಿ ಮೊದಲನೇ ಬಾರಿಗೆ ಅದರಲ್ಲೂ ಏಕೀಕರಣಕ್ಕೆ ಹುತಾತ್ಮರಾದ ಏಕೈಕ ರಂಜಾನ್ ಸಾಬ್ ಅವರ ಕೊಡುಗೆ ಕೂಡ ಇದೆ. ಅವರು ಪ್ರಾಣ ತೆತ್ತಿದ್ದಾರೆ ಏಕೀಕರಣ ಆಗೋದಕ್ಕೆ. ಮೊದಲ ನುಡಿ ಆಧಾರಿತ ರಾಜ್ಯ ರಚನೆ ಆಗ್ಬೇಕು ಅಂತ ಏನು ತೆಲುಗಿನವರು ಬಹಳ ದೊಡ್ಡ ಹೋರಾಟನ ಮಾಡಿದ್ರು, ಅದ್ರ ಫಲವಾಗಿ 53ರಲ್ಲಿ ಆಂಧ್ರ ಪ್ರದೇಶ ರಚನೆ ಆಯಿತು. ಅದಾಗುವಾಗ ಬಳ್ಳಾರಿ ಜಿಲ್ಲೆ ಅದು ನಾನು ಮೈಸೂರು ಜೊತೆ ಸೇರ್ತೀನಿ, ಯಾಕಂದ್ರೆ ಆಡಳಿತ ಭಾಷೆ ಕನ್ನಡ ಆಗಿರೋದ್ರಿಂದ ನಮ್ಮದು ಕನ್ನಡ ಅಂತೇಳಿ ಬಳ್ಳಾರಿಯವರು ಹೋರಾಟ ಮಾಡಿ ಇಲ್ಲಿಗೆ ಸೇರಿದ್ರು. ನಂತರದ ದಿನಗಳಲ್ಲಿ ಹೈದರಾಬಾದ್ ಸಂಸ್ಥಾನದಿಂದ ಇನ್ನು ಉಳಿದ ಜಿಲ್ಲೆಗಳು ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ಇನ್ನ ಬೀದರ್ ಇರ್ಬೋದು, ಕಲಬುರ್ಗಿ ಇರ್ಬೋದು, ಇವೆಲ್ಲ ಆಮೇಲೆ ಸೇರಿರುವಂಥದ್ದು. ಆದ್ರೆ ಇವತ್ತಿನ ಆಡಳಿತಾತ್ಮಕವಾಗಿ ನೋಡೋದಾದ್ರೆ ಈ ಒಂದು ಬಳ್ಳಾರಿ ಜಿಲ್ಲೆನೂ ಕೂಡ ಅದಕ್ಕೆ ಸೇರಿಸಲಾಗಿದೆ. ಒನ್ಸ್ ಅಗೇನ್ ಬ್ಯಾಕ್ ಟು ಏನು ಈ ಹೊಯ್ಸಳರು ಸವಣರು ಈ ವಿಚಾರಕ್ಕೆ ಬಂದ್ರೆ, ಒನ್ಸ್ ಅಗೇನ್ ಅದು ಇವತ್ತು ಏನ್ ಸೇರಿಸಿದ್ದಾರೆ ಅದು ಕರೆಕ್ಟ್ ಆಗಿದೆ. ಹಾಗಾಗಿ ಈ ಇತಿಹಾಸನ ಎಲ್ಲರನ್ನೂ ತಿಳ್ಕೊಳ್ಬೇಕಾಗಿದೆ. ಇದು ಬಹಳ ಐತಿಹಾಸಿಕವಾದಂಥ ಜಾಗ. ಕರ್ನಾಟಕ ಸರ್ಕಾರ ಈ ಜಾಗನ ಗುರುತಿಸ್ಬೇಕು, ಗುರುತಿಸಿ ಇದನ್ನ ಐತಿಹಾಸಿಕ ಜಾಗ ಅಂತೇಳಿ ಅನೌನ್ಸ್ ಮಾಡಿ ಇಲ್ಲಿ 3 ದಿಕ್ಕು ಸೇರುವ ಒಂದು ಸೇತುವೆನ ಕಟ್ಟಿ ಅದ್ರ ಮೇಲೆ ಇಡೀ ಜಗತ್ತಿಗೆ ಅತಿ ಎತ್ತರವಾದ ಕನ್ನಡ ಧ್ವಜ ಕಂಬನ ನೆಡಬೇಕು ಅಂತೇಳಿ ನಾವು ಇದೇ ನವೆಂಬರ್ 1, 2025ರಿಂದ ಅಭಿಯಾನನ ಶುರು ಮಾಡಿದೀವಿ. ಇಲ್ಲಿ ಯಾಕೆ ಸೇತುವೆ ತುಂಗಭದ್ರಾ ನದಿ ಮೇಲೆ ಸ್ಥಳೀಯವಾಗಿ ಇರುವಂತ ಜನರಿಗೆ ಅನುಕೂಲ ಕೂಡ ಆಗ್ಬೇಕು. ನಮ್ಮ ಕನ್ನಡ ಅಸ್ಮಿತೆ ಅದು ತೊಂದರೆ ಕೊಡಬಾರ್ದು, ಸ್ಥಳೀಯ ಜನರಿಗೆ ಅನುಕೂಲ ಕೂಡ ಆಗ್ಬೇಕು. ಈ 3 ಪ್ರದೇಶನೂ ಕೂಡ ಇವಾಗ ಜನ ಹೋಗ್ಬೇಕಂದ್ರೆ 40 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕಿದೆ. ಅಲ್ಲಿ ದೋಣಿಲ್ ಕೂಡ ದಾಟ್ತಾರೆ. ಬಹಳ ಅಪಾಯದ ಒಂದು ಜಾಗ, ಸುಳಿ ಇರುವಂತ ಜಾಗ. ಏನು ಒಂದು ನೀರು ಹರಿಯುತ್ತೆ, ಬಹಳ ವಿಶಾಲವಾಗಿ ತುಂಗಭದ್ರಾ ನದಿ ಹರಿಯುತ್ತೆ. ಇಲ್ಲಿ ಸರಿಸುಮಾರು 7ರಿಂದ 8 ತಿಂಗಳು ಆ ದೋಣಿಲೇನೆ ದಾಟಬೇಕಾಗುತ್ತೆ. ಬೇಸಿಗೆಯಲ್ಲಿ ಮಾತ್ರ ಒಂದು 3-4 ತಿಂಗಳು ಒಂದು ಸ್ವಲ್ಪ ನಡೆದು ಸಾಗ್ಬೋದು, ಆಗ್ಲೂ ಕೂಡ ದೋಣಿ ಇರುತ್ತೆ. ಆದ್ರೂ ತುಂಬಾ ಡೇಂಜರ್ ಆದಂತ ಜಾಗ ಇದೆ. ಇಲ್ಲಿ ಏನಾದ್ರೂನುವೆ ಸೇತುವೆ ಆದ್ರೆ ಅಲ್ಲಿ 40 ಕಿಲೋಮೀಟರ್ ಸುತ್ತೋದು ತಪ್ಪುತ್ತೆ. ಮತ್ತೆ ಈ 3 ಭಾಗ ಏನು ಏನೇ ಹೇಳ್ಬೋದು ನಾವು 56ರಿಂದ ಏಕೀಕರಣಗೊಂಡಿದ್ರು ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಉಳಿದಿದೆ. ಯಾವುದು? ಹೈದರಾಬಾದ್ ಕರ್ನಾಟಕ, ಅದಾದ್ಮೇಲೆ ಬಾಂಬೆ ಕರ್ನಾಟಕ, ಹಳೆ ಮೈಸೂರು, ಕರಾವಳಿ, ಇವನ್ನೆಲ್ಲ ನೀವು ಏನಾದ್ರೂ ಬಿಡಿಯಾಗಿ ಗಮನಿಸಿದ್ರೆ ಈ ಬೆಂಗಳೂರು ಸುತ್ತ ಮಾತ್ರನೇ ಅಭಿವೃದ್ಧಿ ಎನ್ನುವಂಥ ಭೂತ ಬೆಳೆದು ನಿಂತು ಈ ಕಡೆ ಎಲ್ಲ ಅಭಿವೃದ್ಧಿನೇ ಆಗಿಲ್ಲ. ಅದು ಬರೀ ಯೋಜನಾ ಅಭಿವೃದ್ಧಿ ಅಲ್ಲ, ಜನ ಅಭಿವೃದ್ಧಿನೂ ಕೂಡ ಆಗಿಲ್ಲ. ಶೈಕ್ಷಣಿಕವಾಗಿ ಬಹಳ ಹಿಂದೆ ಉಳಿದಿದ್ದಾರೆ. ನೀವು ಅಪೌಷ್ಟಿಕಾಂಶದಿಂದ ನರಳುತ್ತಾರೆ ಅಲ್ಲಿಯ ಜನರು. ಹಾಗಾಗಿ
ಸರ್ಕಾರ ಇದೊಂದು ಐತಿಹಾಸಿಕವಾದ ಜಾಗನ ಗುರುತಿಸ್ಬೇಕು. ಜೊತೆಗೆ ಬರೀ ಐತಿಹಾಸಿಕವಾದ ಜಾಗನ ಗುರುತಿಸ್ಬಿಟ್ರೆ ಸಾಕಾಗಲ್ಲ. ನಮಗೆ ಇತಿಹಾಸ ಬೇಕಾಗಿರೋದು ಮುಂದಿನ ಒಳ್ಳೆ ದಿನಗಳನ್ನ ಕಟ್ಟೋದಕ್ಕೋಸ್ಕರನೇ ಹೊರತಾಗಿ ಸುಮ್ಮನೆ ಇತಿಹಾಸನ ಹೇಳ್ಕೊಂಡು, ರಾಜಕೀಯ ಮಾಡ್ಕೊಂಡು ಓಟನ್ನ ಗಳಿಸೋದಕ್ಕೋಸ್ಕರ ಅಲ್ಲ. ಯಾಕೆ ಮುಂದಿನ ದಿನಗಳಿಗೆ ಒಳ್ಳೆಯ ದಿನಗಳನ್ನ ಕಟ್ಬೋದು ಈ ಊರಿಂದ, ಅಂದ್ರೆ ಈ ಕನ್ನಡದ ಊರಿಂದ ಅಂತಂದ್ರೆ, ಇವತ್ತು ಬೆಂಗಳೂರು ಅಗಾಧವಾಗಿ ಬೆಳೆದು ಬಿಟ್ಟಿದೆ. ಬೆಂಗಳೂರು ಉಳ್ಕಬೇಕು ಅಂತಂದ್ರೆ ಅಭಿವೃದ್ಧಿ ಕೆಲಸಗಳು ಈ ಕನ್ನಡದ ಊರಿಗೆ ಶಿಫ್ಟ್ ಆಗ್ಬೇಕು. ಬೇರೆ ಯಾವುದೇ ಊರಿಗೆ ಅಂತನೂ ಈ ಕನ್ನಡದ ಊರಿಗೆ ಯಾಕೆ ಶಿಫ್ಟ್ ಆಗ್ಬೇಕು ಅಂತಂದ್ರೆ, ಇದು ಎಲ್ಲಾ ದಿಕ್ಕಿಗೂವೆ ಸಮಾನ ಅಂತರದಲ್ಲಿದೆ. ಹೆಚ್ಚು ಕಮ್ಮಿ ಸಮಾನ ಅಂತರದಲ್ಲಿದೆ. ಎಕ್ಸಾಕ್ಟ್ ಸಮಾನ ಅಂತರ ಅಂತಂದ್ರೆ ಹೂವಿನಡಗಲಿ ತಾಲೂಕಲ್ಲಿ ಎಲ್ಲೋ ಬರುತ್ತೆ. ಇದು ಬೀದರ್‌ಗೂ ಇರ್ಬೋದು, ಚಾಮರಾಜನಗರ ಇರ್ಬೋದು, ಇಲ್ಲ ಈ ಕಡೆ ಬೆಳಗಾವಿಗಿರ್ಬೋದು, ಕೋಲಾರಕ್ಕಿರ್ಬೋದು, ಆ ಕಡೆ ಬಳ್ಳಾರಿಗಿರ್ಬೋದು, ಈ ಕಡೆ ಕಾರವಾರಕ್ಕಿರ್ಬೋದು. ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ ಹೆಚ್ಚು ಕಮ್ಮಿಲಿ ಸಮಾನ ಅಂತರದಲ್ಲಿದೆ. ಇವಾಗ ಬೆಂಗಳೂರಿಗೆ ಬರಬೇಕು ಬೀದರ್ ಅವರು ಅಂತಂದ್ರೆ 2 ದಿನ ಬಾಳಗಿಡಬೇಕಾಗುತ್ತೆ. ಆದ್ರೆ ಕನ್ನಡದ ಊರಿಗೆ ಎಲ್ಲಾ ಅಭಿವೃದ್ಧಿನೂ ಶಿಫ್ಟ್ ಆಯ್ತು ಅಂತಂದ್ರೆ, ನೀವು ಯಾವುದೇ ಮೂಲೆಯಿಂದ ಕನ್ನಡದ ಊರಿಗೆ ಹೋಗ್ಬೇಕು ಅಂತಂದ್ರೆ 10ರಿಂದ 12 ಅವರ್ ಸಾಕು. ಅಷ್ಟೂನು ಬೇಕಾಗಿಲ್ಲ. ಯಾಕಂದ್ರೆ ಇವಾಗ ಇರುವ ಟೆಕ್ನಾಲಜಿಗಿನು ಮುಂದಿನ 5 ವರ್ಷಕ್ಕೆ 10 ವರ್ಷಕ್ಕೆ ಬರುವ ಟೆಕ್ನಾಲಜಿಗಿನು ಅದಿನ್ನೂ ಸ್ಪೀಡ್ ಅಪ್ ಆಗಿರುತ್ತೆ. ಹಾಗಾಗಿ ಕರ್ನಾಟಕ ಸರ್ಕಾರ ಈ ಜಾಗನ ಗುರುತಿಸ್ಬೇಕು. ಪ್ರವಾಸೋದ್ಯಮನ ಅಭಿವೃದ್ಧಿ ಮಾಡಬೇಕು. ಎಲ್ಲ ಏನಾದ್ರು ಕೇಳಿದ್ರೆ ಇತಿಹಾಸ ಇದೆಯಾ ಅಂತ ಕೇಳ್ತಾರಲ್ಲ, ಎಂತ ಭವ್ಯವಾದ ಇತಿಹಾಸ ಇದೆ ಗೊತ್ತಾ ಈ ಜಾಗದಲ್ಲಿ. ಹಾಗಾಗಿ ನಾವು ಸ್ಥಳೀಯ ಜನರನ್ನ ಈ ಅನಿಸಿಕೆ ಅಭಿಪ್ರಾಯ ಕೇಳಿದಾಗ ಎಲ್ಲರೂ ಸಂತೋಷವಾಗಿ ಕೈ ಜೋಡಿಸಿದ್ರು. ನಮ್ಮ ಜೊತೆ ಕರ್ನಾಟಕ ರಾಜ್ಯೋತ್ಸವನ ಆಚರಿಸಿದ್ರು. ಮುಂದಿನ ದಿನಗಳಲ್ಲಿ ನಾವು ಸಂಪೂರ್ಣವಾಗಿ ಏನು ದ್ರಾವಿಡ ಕನ್ನಡಿಗರು ಚಳವಳಿಯ ಈ ಒಂದು ಜಾಗನ ಗುರುತಿಸುವಿಕೆ, ಈ ಒಂದು ಕನ್ನಡದವರು ಕಟ್ಟುವಂತ ಕೆಲಸ ಏನಿದೆ ಅದಕ್ಕೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರ ಕೂಡ ಇದರ ಕಡೆಗೆ ಗಮನ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಬೆಂಗಳೂರು ಉಳಿಯಲಿ, ಕನ್ನಡದವರು ಬೆಳೆಯಲಿ.